Hi everyone, welcome back to Learn Easily channel. Women by Alice Walker. ಅಲೈಸ್ ವಾಕರ್ ಅವರ ಈ ಒಂದು ವುಮೆನ್ ಪೊಯಮ್ನ ಕನ್ನಡದ ಸರಳ ಸಂಕ್ಷಿಪ್ತವಾದಂತಹ ಸಾರಾಂಶ ಈ ವಿಡಿಯೋದಲ್ಲಿ ನಿಮಗಾಗಿ. ಅಲೈಸ್ ವಾಕರ್ ಅವರು ಒಬ್ಬ ಆಫ್ರಿಕನ್ ಕವಿಯಾಗಿದ್ದು ಅವರು ತನ್ನ ತಾಯಿಯ ಜನರೇಷನ್ನ ಬಗ್ಗೆ ಅವರು ಹೇಗೆ ಮಕ್ಕಳಿಗೆ ಒಂದು ಸ್ವತಂತ್ರ ಶಿಕ್ಷಣವನ್ನು ಕೊಡಿಸಿದರು ಅಂತಕ್ಕಂತಹ ಒಂದು ಥೀಮ್ನಲ್ಲಿ ಈ ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಮೊದಲಿಗೆ ಪೊಯಮನ್ನು ನೋಡಿದಾಗ, ದೇವರ್ ವುಮೆನ್ ದೆನ್ ಮೈ ಮಾಮಾಸ್ ಜನರೇಷನ್, ಹಸ್ಕಿ ಅಪ್ ವಾಯ್ಸ್, ಸ್ಟೌಟ್ ಆಫ್ ಸ್ಟೆಪ್, ವಿತ್ ಫಿಸ್ಟ್ಸ್ ಆಸ್ ವೆಲ್ ಆಸ್ ಹ್ಯಾಂಡ್ಸ್, ಹೌ ದೇ ಬ್ಯಾಟರ್ಡ್ ಡೌನ್ ಡೋರ್ಸ್ ಆ್ಯಂಡ್ ಐರನ್ಡ್ starched white shirts, how they led armies, head-dragged generals across mined fields, booby-trapped ditches to discover books, desks, a place for us, how they knew what we must know, without knowing a page of it themselves. ಈ ಪದ್ಯದ ಒಂದು ಕನ್ನಡದ ಸರಳ ಸಾರಾಂಶವನ್ನು ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಲೈಸ್ ವಾಕರ್ ಅವರು ಹೇಳ್ತಾರೆ, ದೇವರ್ ವುಮೆನ್, ಅವರೆಲ್ಲರೂ ಸಹ ಹೆಂಗಸರು, ಅವರೆಲ್ಲರೂ ಸಹ ನನ್ನ ತಾಯಿಯ ಜನರೇಷನ್ಗೆ ಸೇರಿರ್ತಕ್ಕಂಥವ್ರು. ಅಂದರೆ ತನ್ನ ತಾಯಿಯ ಒಂದು ಸ್ಫೂರ್ತಿಯನ್ನು ತೆಗೆದುಕೊಂಡು ಈ ಕವಿತೆಯನ್ನು ಬರೆದಿರ್ತಾರೆ. ಆಕೆ ಹೇಳ್ತಾರೆ, ಅವಳು ನನ್ನ ಸ್ವಂತ ತಾಯಿಯ ಹಾಗೆ ಅವರ ಜನರೇಷನ್ಗೆ ಸೇರಿರ್ತಕ್ಕಂತಹ ಒಂದು ಹೆಂಗಸರು ಹೇಗಿದ್ದರು ಅಂದರೆ, ದೇವರ್ ಹಸ್ಕಿ ವಾಯ್ಸ್, ಅವರ ಒಂದು ಧ್ವನಿ ತುಂಬ ಹಸ್ಕಿ ಆಗಿದೆ, ಆ್ಯಂಡ್ ಸ್ಟೌಟ್, ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು. ಶೋಯಿಂಗ್ ದೇ ಹ್ಯಾಡ್ ಡೀಪ್ ಆ್ಯಂಡ್ ರಫ್ ವಾಯ್ಸಸ್ ಆ್ಯಂಡ್ ಲಾಂಗ್ ಸ್ಟ್ರೈಡ್ಸ್, ಅಂದರೆ ಅವರಿಗೆ ತುಂಬ ಆಳವಾದಂಥ ಒರಟು ಧ್ವನಿಗಳು, ದೀರ್ಘವಾದಂತಹ ಧ್ವನಿಗಳು, ಶಕ್ತಿ ಎಲ್ಲವೂ ಸಹ ಇತ್ತು ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ. ಆ ಮಹಿಳೆಯರು ತುಂಬ ಆಕರ್ಷಕವಾಗಿ ಮತ್ತು ಸೌಮ್ಯವಾಗಿ ಕಾಣ್ತಕ್ಕಂತಹ ಸ್ಟೀರಿಯೋಟೈಪ್ ಅಂತ ಹೇಳ್ತಾರೆ. ಆ ಮಹಿಳೆಯರ ಧ್ವನಿಯಲ್ಲಿ ಅಧಿಕಾರ ಮತ್ತು ಮುಷ್ಟಿಯಲ್ಲಿ ಶಕ್ತಿ, ಆಕ್ರಮಣಶೀಲತೆ, ನಡಿಗೆಯಲ್ಲಿ ದೃಢತೆ ಅಂತಕ್ಕಂಥದ್ದು ಇತ್ತು ಅಂತಕ್ಕಂಥದ್ದು ಇಲ್ಲಿ ಅವರು ಹೇಳ್ತಾರೆ. ಅದರ ಜೊತೆಗೆ ಅವರು ಸಾಮಾನ್ಯವಾಗಿ ಪುರುಷರೊಂದಿಗೆ ಇರ್ತಕ್ಕಂತಹ ಎಲ್ಲ ಗುಣಲಕ್ಷಣಗಳನ್ನು ಆಗಿನ ಮಹಿಳೆಯರು ಹೊಂದಿದ್ದರು ಅಂತಕ್ಕಂಥದ್ದನ್ನು ಹೇಳ್ತಾ ಆ ಜನರೇಷನ್ ಮಹಿಳೆಯರನ್ನು ಅಲೈಸ್ ವಾಕರ್ ಅವರು ಪ್ರಶಂಸಿಸ್ತಾ ಇದ್ದಾರೆ. ತನ್ನ ತಾಯಿ ಆಗಿನ ಜನರೇಷನ್ ಮಹಿಳೆಯರು ಹೇಗಿದ್ದರು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಆದರೂ ಸಹ ಅವರಲ್ಲಿ ಸಾಮಾನ್ಯವಾಗಿ ತುಂಬ ಒಂದು ಸೌಮ್ಯವಾದ ಗುಣ ಇತ್ತು ಅಂತ ಅವರು ಹೇಳ್ತಾ ಹೋಗ್ತಾರೆ. ಬ್ಯಾಟರ್ಡ್ ಡೌನ್ ಡೋರ್ಸ್ ಹೈಲೈಟಿಂಗ್ ಅಬ್ಸ್ಟಕಲ್ಸ್ ದೀಸ್ ವುಮೆನ್ ಬ್ಯಾಟಲ್ಡ್ ಆ್ಯಂಡ್ ಓವರ್ಕಮ್, ಇವರು ಬಹಳ ಗಟ್ಟಿಮುಟ್ಟಿನ ಸ್ವಭಾವದವರು, ಬಹಳಷ್ಟು ಹೋರಾಟವನ್ನು ಮಾಡಿದ್ದಾರೆ, ಬಹಳಷ್ಟು ಅಡೆತಡೆಗಳನ್ನು ಇವರು ಎದುರಿಸಿ ಜಯಿಸಿ ಬಂದಿದ್ದಾರೆ. ಅಂದರೆ ತನ್ನ ತಾಯಿ ತಮ್ಮ ಮಕ್ಕಳಿಗಾಗಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಅವರು ಮನೆಗೆಲಸ ಮಾಡ್ತಾಯಿದ್ರು, ತನ್ನ ಮಕ್ಕಳನ್ನು ಓದಿಸಬೇಕು ಅಂತಕ್ಕಂಥ ಹಂಬಲ ಅವರಲ್ಲಿತ್ತು. ಅದಕ್ಕಾಗಿ ಅವರು ಬಹಳಷ್ಟು ಕಷ್ಟಗಳನ್ನು ಪಟ್ಟು ಜಯಶೀಲರಾಗಿ ನಮ್ಮನ್ನು ಈ ರೀತಿಯಾಗಿ ಮಾಡಿದ್ದಾರೆ ಅಂತಕ್ಕಂಥ ವಿಷಯವನ್ನು ಅವರು ಹೇಳ್ತಾರೆ. ಅದರ ಜೊತೆಗೆ ಅವರು ಹೇಳ್ತಾರೆ, ಆಕೆ ಇಸ್ತ್ರಿ ಮಾಡಿದ ಸ್ಟಾರ್ಚ್ ಬಿಳಿ ಶರ್ಟ್ಗಳನ್ನು ಒಂದು ಹಾಕಿಕೊಂಡಂತಹ ಜನರ ಮಧ್ಯೆ ಇರ್ತಾ ಇದ್ಲು. ನಂತರ ತನ್ನ ತಾಯಿ ಮನೆಯವರನ್ನು ನೋಡ್ಕೊಳ್ತಾಳೆ, ಹಾಗೆ ಗುಲಾಮರ ಕೆಲಸವನ್ನು ಮಾಡ್ತಾಳೆ. ಎರಡೂ ಸಂದರ್ಭದಲ್ಲಿ ಈ ಮಹಿಳೆಯರಲ್ಲಿ ಒಂದು ರೀತಿಯ ಒಂದು ಸ್ವಭಾವವನ್ನು ಅವರು ಕಾಣ್ತಾರೆ. ಅವರು ಒಂದು ರೀತಿ ಜನರಲ್ಗಳ ಹಾಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಹೇಳ್ತಾರೆ. ಇಲ್ಲಿ ಆಕೆ ಈ ವಿಷಯವನ್ನು ಯಾಕೆ ಪ್ರಸ್ತಾಪಿಸ್ತಾ ಇದ್ದಾರೆ ಅಲೈಸ್ ವಾಕರ್ ಅಂದಾಗ, ಈ ಆಫ್ರಿಕನ್ ಅಮೇರಿಕನ್ರು ಅವರು ಒಂದು ವರ್ಣಭೇದ ನೀತಿ, ಗುಲಾಮಗಿರಿ, ಸ್ತ್ರೀ ದೇಶ ಈ ಎಲ್ಲವನ್ನು ಸಹ ಅನುಭವಿಸಿದಂತಹ ದಿನಗಳವು. ಅವುಗಳನ್ನೆಲ್ಲ ಅನುಭವಿಸಿದಂತಹ ತನ್ನ ತಾಯಿಯ ಜನರೇಷನ್ ಹೆಣ್ಣು ಮಕ್ಕಳು ಅವರು ತಮ್ಮ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡಿ ಅವರನ್ನು ಶಿಕ್ಷಿತರನ್ನಾಗಿ ಮಾಡಿ ಸ್ವತಂತ್ರತೆಯನ್ನು ಅವರಿಗೆ ಗಳಿಸ್ಕೊಡ್ಬೇಕಂತ ಹೋರಾಡಿದಂತಹ ಜನರೇಷನ್ ತನ್ನ ತಾಯಿಯವರದು ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾರೆ. ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಈ ಮಹಿಳೆಯರು ತಮ್ಮ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೋರಾಡುವ ಒಂದು ಕಾರಣ ಅವರಿಗೆ ಗೊತ್ತಿಲ್ಲ. ಆದರೂ ಸಹ ಈ ಒಂದು ಪುಸ್ತಕಗಳು, ಡೆಸ್ಕ್ಗಳು ಅಂತ ಅಲ್ಲಿ ಒಂದು ಸಿಂಬಲೈಸೇಷನ್ ಇದೆ ನೋಡಿ, ಬುಕ್ಸ್ ಆ್ಯಂಡ್ ಡೆಸ್ಕ್ಸ್ ಸಿಂಬಲೈಸ್ ದಿ ಎಜುಕೇಷನ್ ಅಸ್ ರೆಫರ್ಸ್ ಟುಡೇ. ಅಂದರೆ ಆಗಿನ ಜನರೇಷನ್ನಲ್ಲಿ ಅವರು ಹೋರಾಟ ಮಾಡಿದಂತಹ ಫಲವಾಗಿ
ಈಗ ನಮಗೆ ಒಂದು ಎಜುಕೇಷನ್ ಅಂತಕ್ಕಂಥದ್ದು ಸಿಕ್ಕಿದೆ. ಆ ಎಜುಕೇಷನ್ನಿಂದ ನಾವೀಗ ಮೇಲೆ ಬಂದಿದ್ದೀವಿ ಅಂತಕ್ಕಂತಹ ಮಾತನ್ನು ಅವರು ಹೇಳ್ತಾರೆ. ಆ ತಾಯ್ತನದ ಪ್ರೀತಿ ಭರವಸೆ ಮಹಿಳೆಯರ ಒಂದು ಅಡಿಪಾಯವಾಗಿ ಇಲ್ಲಿ ಇಂದಿನ ಹುಡುಗಿಯರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಕೆಚ್ಚದೆಯ ಹೋರಾಟಗಳನ್ನು ಮಾಡಿದ ಫಲಿತಾಂಶವಾಗಿ ನಾವೆಲ್ಲರೀಗ ಶಿಕ್ಷಿತರಾಗಿದ್ದೇವೆ ಅಂತಕ್ಕಂತಹ ಮಾತನ್ನು ಸಹ ಅಲೈಸ್ ವಾಕರ್ ಅವರು ತಿಳಿಸ್ತಾರೆ. ಇನ್ನು ಕೊನೆಯದಾಗಿ ಫೈನಲ್ ಲೈನ್ಸ್ನಲ್ಲಿ ಅವರು ಒಂದು ವಿಷಯವನ್ನು ಹೇಳ್ತಾರೆ. ಕೊನೆಯ ಸಾಲುಗಳಲ್ಲಿ ಆ ಹಿಂದಿನ ಜನರೇಷನ್, ತನ್ನ ತಾಯಿಯ ಜನರೇಷನ್ ಮಹಿಳೆಯರಲ್ಲಿದ್ದಂತಹ ದೂರದೃಷ್ಟಿ, ಬುದ್ಧಿವಂತಿಕೆಯನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಬೈ ರಿಪೀಟಿಂಗ್ ದ ವರ್ಬ್ ನೋ, the speaker stressed the importance of their foresight and why we in the present must not let the result that the right to education go to waste without a drift. In the tone of the awestruck speaker, woman wraps up with the first and last full stop. ಅಂದರೆ ಇಲ್ಲಿ ಆಗಿನ ಜನರೇಷನ್ ಮಹಿಳೆಯರಿಗೆ, ತನ್ನ ತಾಯಿಯ ಜನರೇಷನ್ ಮಹಿಳೆಯರಿಗೆ ಒಂದು ಫೋರ್ಸೈಟ್, ದೂರದೃಷ್ಟಿ ಅನ್ನೋದಿತ್ತು. ಆ ಶಿಕ್ಷಣದ ಮಹತ್ವ ಅನ್ನೋದನ್ನು ಅವರು ತಿಳ್ಕೊಂಡಿದ್ರು. ಆದ್ದರಿಂದ ಆ ದೃಷ್ಟಿಯಿಂದನೇ ಈಗ ನಾವು ಈ ಪ್ರಸ್ತುತ ಸಮಾಜದಲ್ಲಿ ಶಿಕ್ಷಣದ ಹಕ್ಕನ್ನು ಪಡೆದಿದ್ದೇವೆ. ಆ ಶಿಕ್ಷಣದ ಹಕ್ಕನ್ನು ನಾವು ವ್ಯರ್ಥ ಮಾಡಬಾರದು ಅಂತಕ್ಕಂತಹ ಒಂದು ಧ್ವನಿಯನ್ನು ಅಲೈಸ್ ವಾಕರ್ ಅವರು ಹೇಳ್ತಾರೆ. ಕೊನೆಗೆ ಅವರು ಹೇಳ್ತಾರೆ, ಮಹಿಳೆಯರು ಆ ಮಹಿಳೆಯರಂತಕ್ಕಂಥದ್ದೇ ಅದರಲ್ಲಿ ಮೊದಲೇ ಮತ್ತು ಅವರೇ ಕೊನೆ ಅಂತಕ್ಕಂತಹ ಮಾತನ್ನು ಹೇಳ್ತಾ ಈ ಒಂದು ಪೊಯಮನ್ನು ಅವರು ಅರ್ಪಿಸ್ತಾರೆ. ಇಲ್ಲಿ ಅಲೈಸ್ ವಾಕರ್ ಅವರು ತನ್ನ ತಾಯಿಯ ಒಂದು ಸ್ಫೂರ್ತಿಯಿಂದ ಈ ಪದ್ಯವನ್ನು ಹೇಳ್ತಾರೆ. ಆಗಿನ ಜನರೇಷನ್ ಮಹಿಳೆಯರು ಒಂದು ದೂರದೃಷ್ಟಿಯಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸ್ವತಂತ್ರವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿ ಹೇಗೆ ಹೊಂದಿದ್ರು, ಅಷ್ಟೇ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿದರು ಅಂತಕ್ಕಂಥದ್ದು ಈ ಪದ್ಯದ ಒಳಭಾವಾರ್ಥವನ್ನು ಹೇಳುತ್ತೆ. ಈ ಒಂದು ಕನ್ನಡದ ಸಮರಿ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ. ಹಾಗೂ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಈ ಒಂದು ಸಮರಿಯ PDF ಅನ್ನು ಲಿಂಕ್ ಮಾಡಿರ್ತೇನೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.